ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಭಾಗಗಳಿಗೆ ಇಂದು ಮಾಗುಂಡಿ ಗ್ರಾಮಕ್ಕೆ ಆಗಮಿಸಿದ ಶೃಂಗೇರಿ ಶಾಸಕರಾದ ಟಿ.ಡಿ. ರಾಜೇಗೌಡರವರು ಮಾಲ್ಗೋಡು ಗ್ರಾಮಕ್ಕೆ ಭೇಟಿ ನೀಡಿ ನೆರೆಯಿಂದ ಸಮಸ್ಯೆಯಾದ ಪ್ರದೇಶಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾಲ್ಗೋಡು ಕಾಲೋನಿಯ ಕಿರು ಸೇತುವೆ ದುರಸ್ತಿಯಾಗಿದ್ದು ತಕ್ಷಣ ಈ ಸಮಸ್ಯೆಯನ್ನು ಸರಿಪಡಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಖಡಕ್ ಆದೇಶದ ಬಳಿಕ ಪಶ್ಚಿಮ ಘಟ್ಟದಲ್ಲಿ 69 ಎಕರೆ ಅರಣ್ಯ ಒತ್ತುವರಿ ತೆರವುಗೊಳಿಸಲು ಬೆಂಗಳೂರು ಆಗಸ್ಟ್ 5 ರಾಜ್ಯದ 10 ಜಿಲ್ಲೆಗಳ ವ್ಯಾಪ್ತಿಯ ಪಶ್ಚಿಮ ಘಟ್ಟ ಮತ್ತು ಇತರ ಘಟ್ಟ ಪ್ರದೇಶಗಳಲ್ಲಿನ ಒತ್ತುವರಿಯನ್ನು ತಕ್ಷಣದಿಂದಲೇ ತೆರವು ಮಾಡುವಂತೆ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ 24 ಗಂಟೆಯಲ್ಲಿ ನೂತನ ಕಾರ್ಯಪಡೆ 31 ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಿಸಿದೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಹೋಬಳಿಯ ಮಾಗುಂಡಿ ಸರ್ವೆ ನಂಬರ್ 29ರಲ್ಲಿ 17 ಎಕರೆ 17 ಗುಂಟೆ, ಹಲಸೂರು ಸರ್ವೆ ನಂಬರ್ 55ರಲ್ಲಿ 13 ಎಕರೆ 38 ಗುಂಟೆ ಹಾಗೂ ತನುಡಿ ಸರ್ವೆ ನಂಬರ್ 9, 21, 22, 23, 72 ಮತ್ತು 97ರಲ್ಲಿ ಒಟ್ಟು 36 ಎಕರೆ ಸೇರಿ ಒಟ್ಟು 69 ಎಕರೆ ಅರಣ್ಯ ಭೂಮಿ ಒತ್ತುವರಿಯನ್ನು ತೆರವು ಮಾಡಿಸಲಾಗುತ್ತಿದೆ. ಪಶ್ಚಿಮ ಘಟ್ಟ ಮತ್ತು ಅರಣ್ಯ ಒತ್ತುವರಿ ತೆರವು ಕಾರ್ಯಪಡೆಯ ಅಧ್ಯಕ್ಷರಾಗಿರುವ ಇಲಾಖೆಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬ್ರಿಜೇಶ್ ದೀಕ್ಷಿತ್ ಅವರ ಆದೇಶದಂತೆ ಈ ಕ್ರಮ ಜರುಗಿಸಲಾಗಿದೆ. ಅದೇ ರೀತಿ ಮಾಗುಂಡಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಹೊನ್ನಳ್ಳಿ ಸರ್ವೆ ನಂಬರ್ 29ರ ಗ್ರಾಮಸ್ಥರು ಭೇಟಿ ನೀಡಿ ಭೂ ಒತ್ತುವರಿ ತೆರವಿನ ವಿಚಾರವಾಗಿ ಹೊನ್ನಳ್ಳಿ ಗ್ರಾಮಸ್ಥರು ಶಾಸಕರೊಂದಿಗೆ ಮಾತನಾಡಿ ತಮ್ಮ ಸಮಸ್ಯೆಯ ಕುರಿತು ಹೊನ್ನಳ್ಳಿ ಗ್ರಾಮಸ್ಥರು ಮಾತನಾಡಿದರು. ಅದೇ ರೀತಿ ಕಳಸ, ಹೊರನಾಡು, ಕುದುರೆಮುಖ ಕಲ್ಪಿಸುವಂತಹ ಮುಖ್ಯ ರಸ್ತೆ ಮಾರ್ಗದಲ್ಲಿರುವ ಮಾಲ್ಗೋಡು ಗ್ರಾಮದ ಕಿರು ಸೇತುವೆ ದುರಸ್ತಿಯನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಾಗುಂಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಬ್ದುಲ್ ಲತೀಫ್ ಹಾಗೂ ಉಪಾಧ್ಯಕ್ಷರಾದ ಪಲ್ಲವಿ ಹಾಗೂ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅದೇ ರೀತಿ ಬಾಳೆಹೊನ್ನೂರು ಬಿ ಕಣಬೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಹೋಬಳಿ ಅಧ್ಯಕ್ಷರಾದ ಹನೀಫ್ ಹಾಗೂ ಕಾಳ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಶುಮನ್ ಹಾಗೂ ಹಾಡುವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೇರ್ಬೈಲ್ ನಟರಾಜ್, ಬಗರ್ ಹುಕುಂ ಸದಸ್ಯರಾದ ಶಶಿಕಲಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೀವು ಇವ್ರ ಮೇಲೆ ಹೇಳೋದು, ಇವ್ರು ನನ್ನ ಮೇಲೆ ಹೇಳೋದು, ನಾನು ಇವ್ರ ಮೇಲೆ ಹೇಳೋದು, ಇದು ಆಗ್ತಾ ಉಂಟು. ಅದು ಆಗಬಾರ್ದು. ನೀವೆಲ್ಲರೂ ಒಟ್ಟಾಗಿರ್ಬೇಕು. ಕೋರ್ಟ್ ಕೇಸ್ ಆಗಿ ಹೊಸದಾಗಿ ಗಿಡ ಹಾಕಿರೋದು ಸೆಕ್ಷನ್ 17 ಆಲ್ರೆಡಿ ಆಗಿದ್ರೆ ಇವತ್ತಲ್ಲ ಎಷ್ಟೋ ವರ್ಷಗಳು ನಾವು ಬಿಡ್ಸೋಕ್ಕಾಗಲ್ಲ. ಬಾಕಿ ಅಂಥದ್ದು ಜಂಟಿ ಸರ್ವೆ ಆಗತ್ತಂತ ಯಾವುದೇ ಒತ್ತುವರಿ ತೆರವು ಮಾಡಬಾರ್ದು ಅಂತ ಹೇಳಿದ್ವಿ 2015 ಒಳಗಡೆ. ನಿಮ್ಮವೆಲ್ಲ 20-25 ವರ್ಷ 30 ವರ್ಷ ಆಗಿದ್ದಾರೆ. ನೀವೆಲ್ಲ ಒಟ್ಟಾಗಿ ಪ್ರತಿಭಟನೆ ಮಾಡಿ. ನೀವು ಬೇರೆ ಬೇರೆ ಆದರೆ ಆಗದೆ. ನೀವು ಒಟ್ಟಾಗಿ ಅಧ್ಯಕ್ಷರು ಬರ್ತಾರೆ, ನಾನು ಬರ್ತೀನಿ, ಬರ್ತೀನಿ. ನಿಮ್ದು ಒಂದೇ, ನಮ್ದು ಒಂದೇ. ಇದರಲ್ಲಿ ಪಾರ್ಟಿ ಪಕ್ಷ ಅನ್ನೋದೇನಿಲ್ಲ. ಗಾಜಿನ ಮನೆ ಇಟ್ಕೊಂಡು ಇನ್ನೊಬ್ಬ ಕಲ್ಲರ್ ಅವನ ಮನೆ ಹೋಗುತ್ತೆ ಅನ್ನೋದನ್ನ ತಿಳ್ಕೋಬೇಕು, ಆಡಬೇಕು ಅಂತ ಹೇಳಿಲ್ಲ. ನಿಮ್ಮ ಪರವಾಗಿ ಅಧಿವೇಶನದಲ್ಲೂ ಪ್ರತಿ ಸರಿ ಗಲಾಟೆ ಮಾಡಿದ್ದೀನಿ, ಫಾರೆಸ್ಟ್ ಮಿನಿಸ್ಟ್ರಿಗೆ ಗಲಾಟೆ ಮಾಡಿದ್ದೀನಿ, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ನಿಮ್ಮ ಪರವಾಗಿ ಕಾರ್ಯೋನ್ಮುಖರಾಗಿದ್ದಾರೆ. ಈಗ ಬೇಲಿ ಹಾಕೋದು, ಈಗ ಹೊಸದಾಗಿರೋದು, ಚರಂಡಿ ಮುಚ್ಚಿ ಆಚೆಗೆ ಹಾಕೋದು, ಸೋಪ್ ಚಕ್ರದ ಏನಾಯ್ತು? ಚರಂಡಿ ಮುಚ್ಚಿ ಹೊರಗಡೆ ಹಾಕಿದ್ರು ಗಿಡ. ಫಾರೆಸ್ಟ್ ಚರಂಡಿ ಒಳಗಡೆ ಇರೋದು ಒತ್ತುವರಿನೇ, ಆಚೆ ಹಾಕಿಂದ ಕಿತ್ತು ಹಾಕಿರು. ನಾನು ಬಂದು ನೋಡ್ಕೋದೆ. ನಾನು ಏನ್ರಿ ನೀವೆಲ್ಲ ಇದ್ರಲ್ಲ ಅನಿಪಿದ್ರಿ, ನೀವು ಇದ್ರ ಅಧ್ಯಕ್ಷ. ಈಗ ನೀವೆಲ್ಲರೂ ಒಗ್ಗಟ್ಟಾಗಿರಿ, ಏನು ಆಗಲ್ಲ. ನಾವು ನಿಮ್ಮೊಟ್ಟಿಗಿದ್ದೀವಿ, ರೈತರು ಒಗ್ಗಟ್ಟಾಗಿರಿ, ಏನು ಆಗಲ್ಲ. ಒತ್ತುವರಿ ಕೀಳ್ತೀವಿ ಅನ್ನೋದೇನು ಇವತ್ತಿಂದಲ್ಲ, 25 ವರ್ಷದಿಂದ ಅರಣ್ಯ ಮಂತ್ರಿಗಳೇ ಈ ತರ ಸ್ಟೇಟ್ಮೆಂಟ್ ಕೊಡೋಷ್ಟೊತ್ತಿಗೆ ನಮಗೆಲ್ಲ ಭಾರಿ ಇವ್ರು ಕೊಡ್ತಿದ್ರೆ ಇವ್ರ ಮೇಲೆ ಕೇಸ್ ಆಗ್ತದೆ. ಕೋರ್ಟ್ ಇವ್ರ ಮೇಲೆ ಕ್ರಮ ತಗೋತದೆ. ಇವರಿಗೆ ಕೋರ್ಟ್ ಆದೇಶನ ಜಾರಿ ಮಾಡು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು, ನಿಮಗೆ ಈಗಾಗಲೇ ಎಲ್ಲ ಪೂರ್ತಿ ಇಡೀ ಜಾಗನ ಫಾರೆಸ್ಟರು, ಅದು ನಾವು ಇನ್ನೊಬ್ಬರ ಮೇಲೆ ಹೇಳಕ್ ಹೋಗಲ್ಲ. ತಪ್ಪು ಯಾರು ಮಾಡಿದ್ದಾರೆ ಅಂತ ನೀವು ದಾಖಲೆ ತೆಗೆದು ನೋಡಿ. ಯಾರ ಕಾಲದಲ್ಲಿ ಫಾರೆಸ್ಟ್ ನೋಟಿಫಿಕೇಶನ್ ಆಗಿದೆ, ಯಾವ ವರ್ಷದಲ್ಲಿ ಎಷ್ಟು ಎಕರೆ ಆಗಿದೆ,
ರಾಜೇಗೌಡರ ಕಾಲದಲ್ಲಿ ಎಷ್ಟಾಗಿದೆ, ಜೀವರಾಜನ ಕಾಲದಲ್ಲಿ ಎಷ್ಟಾಗಿದೆ, ಇನ್ನೊಬ್ಬರ ಕಾಲದಲ್ಲಿ ಎಷ್ಟಾಗಿದೆ ನೋಡಿ, ಚಂದ್ರೇಗೌಡರ ಕಾಲದಲ್ಲಿ ಎಷ್ಟಾಗಿದೆ ತೆಗೆದು ನೋಡಿ ಹೇಳಿ. ಎಲ್ಲ ಅವಾಗ ಕಣ್ಣು ಮುಚ್ಚ ಕೂತ್ಕೊಂಡು ಈಗ ಅನ್ಯಾಯ ಮಾಡಿಬಿಟ್ಟು ಕಣ್ಬಿಡು ಅಂದ್ರೆ ನಾವೇನು ಮಾಡಿದ್ದೀವಿ, ಜಂಟಿ ಸರ್ವೆ ಆಗೋ ತನಕ ಗೋಮಾಳ, ಸೊಪ್ಪಿನ ಬೆಟ್ಟ ಮತ್ತು ಕಂದಾಯ ಭೂಮಿ ಹುಲ್ ಬಂದು ನಾವೆಲ್ಲ ಕಂದಾಯ ಎಲ್ಲ ಸರ್ವೆ ಮಾಡಿ ಬೈಫರ್ಕೇಟ್ ಮಾಡಿದ ಮೇಲೆ ನೀವು ಆಮೇಲೆ ಯೋಚನೆ ಮಾಡೋಣ ಕೂತು ಅಂತ ಹೇಳಿದ್ದೀವಿ. ಸೊಪ್ಪಿನ ಬೆಟ್ಟ ಯಾವ ಕಾರಣದಿಂದಲೂ ನಿಮಗೆ ಮಂಜೂರಾತಿ ಮಾಡ್ಕೊಡೋಕ್ಕಾಗೋದಿಲ್ಲ. ಕೋರ್ಟ್ ಆದೇಶ ಇದೆ, ತಿದ್ದುಪಡಿನೇ ಆಗಬೇಕು. ಕಾನೂನಿಗೆ ತಿದ್ದುಪಡಿ ಆಗಬೇಕು, ಕಾಯ್ದೆಗೆ ತಿದ್ದುಪಡಿ ಆಗಬೇಕು. ಆ ಕಾಯ್ದೆ ತಿದ್ದುಪಡಿ ಆಗೋದನ್ನು ರಾಜ್ಯಪಾಲರು ಹೋಗ್ಬೇಕು, ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಹೋಗ್ಬೇಕು, ಸುಪ್ರೀಂ ಕೋರ್ಟ್ ಅಫಿಡವಿಟ್ ಹಾಕಿ ತಗೋಬೇಕು. ಫೋರಮ್ ನೋಟಿಫಿಕೇಶನ್ನು ಮತ್ತು ಕಂದಾಯ ಭೂಮಿ ಯಾವುದೇ ಥರದ ತೊಂದರೆ ಆಗಿಲ್ಲ. ಇದರಲ್ಲಿ ತಪ್ಪು ನಮ್ಮದು ಏನು ತಿಳ್ಕೊಂಡರೆ ಉತ್ತುವರಿ ಮಾಡೋದು ತಪ್ಪಿದೆ, ಆಯಿತಾ. ಆಮೇಲೆ ಫಾರೆಸ್ಟರು ಏಕಾಏಕಿ ಏನು ಗೊತ್ತಿದ್ದರೆ ಈ ಜಾಗನೆಲ್ಲ ಅರಣ್ಯ ಅಂತ ಮಾಡಿ ಫೋರಮ್ ನೋಟಿಫಿಕೇಶನ್ ಮಾಡೋದು ತಪ್ಪಿದೆ. ಅದಕ್ಕೋಸ್ಕರ ಜಿಲ್ಲಾಡಳಿತ ಸ್ಪಷ್ಟವಾಗಿ ಹೇಳಿದೆ, ಜಂಟಿ ಸರ್ವೆ ಆಗದಲ್ಲ. ಎಲ್ಲೆಲ್ಲಿ ರೈತರು ಬೆಳೆ ಬೆಳೆಯೋದಕ್ಕೆ ಪೂರಕವಾದ ಜಮೀನಿದೆ ಅದನ್ನು ಹೊರತುಪಡಿಸಿ ನೋಟಿಫಿಕೇಶನ್ ಮಾಡಬೇಕು ಅಂತ ಇದೆ. ನಿಮ್ಮ ಸೊಪ್ಪಿನ ಬೆಟ್ಟದ ಬಗ್ಗೆ ನೀವು ನಾವು ಸುಮ್ಮನೆ ಕೂತಿಲ್ಲ, ಇದನ್ನು ಓದಿ ಆಯಿತಾ. ಸೊಪ್ಪಿನ ಬೆಟ್ಟ ವರ್ಗದ ಜಮೀನು ವಿಲೇವಾರಿ ಬಗ್ಗೆ ಜಿಲ್ಲಾಧಿಕಾರಿಗಳ ಹತ್ರ ಇಷ್ಟು ಬರ್ಸಿದೆ ನೋಡಿ. ಎಷ್ಟು ಎಕ್ಸ್ಟೆಂಟು? ಶೃಂಗೇರಿ ತಾಲೂಕು 94C 4200 ಅರ್ಜಿ, 94CC 37 ಅರ್ಜಿ, ನಮೂನೆ 53 ಫಾರ್ಮ್ ನಂಬರ್ 53 1140 ಅರ್ಜಿ, ಫಾರ್ಮ್ ನಂಬರ್ 57 ಈಗ ಮೊನ್ನೆ ಕೊಟ್ಟಿರೋದು 4300 ಅರ್ಜಿ, ಒಟ್ಟು 9677 ಅರ್ಜಿ ಶೃಂಗೇರಿ. ನಿಮ್ಮದು ಕೊಪ್ಪ ಎನ್ನಾಪುರ ತಾಲೂಕು ಬರುತ್ತೆ. ಎನ್ನಾಪುರ ತಾಲೂಕಿಗೆ 17 94CC ಯಾವುದೂ ಇಲ್ಲ, ಇಲ್ಲಿ ಎಲ್ಲ ಪೂರ್ತಿ ಟೌನ್ ಇಲ್ಲ. ಫಾರ್ಮ್ ನಂಬರ್ 53 ಎಲ್ಲ ಇತ್ಯರ್ಥ ಆಗಿದಾವೆ, ಯಾವುವು ಇಲ್ಲ. ಫಾರ್ಮ್ ನಂಬರ್ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.